ಸಮೀಕ್ಷೆಯ ಫಾರ್ಮೆಟ್ ನಲ್ಲಿ 54 ಕ್ವೆರೀಸ್, ಇಡೀ ಕುಟುಂಬದ ಪ್ರತಿಯೊಂದು ಅಂಶವನ್ನ ಸಂಗ್ರಹ ಮಾಡಿದರೆ ಅದರಲ್ಲಿ ಒಂದು ಅಂಶ ಜಾತಿ. ಈ ಒಂದು ಸಂಗ್ರಹವನ್ನು ಮಾಡಿದಂಥದ್ದು ತರಬೇತಿಯನ್ನ ನಂತರ ಶಿಕ್ಷಕರು ಅಧಿಕಾರಿಗಳು ಮಾಡಿದ್ರೆ ಅವರು ಹೋಗ್ಲೇ ಇಲ್ಲ ಅನ್ನುವಂತ ಅಭಿಪ್ರಾಯ ಸರಿಯಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಲ್ಲ ವರ್ಗಕ್ಕೂ ನ್ಯಾಯ ಸಿಕ್ಕಿದೆ ಅಂತ ತೃಪ್ತಿ ಇದೆ. ಅದನ್ನ ಬಿಡುಗಡೆ ಆದ ನಂತರ ಅವರು ಅದನ್ನು ನೋಡಿ ಚರ್ಚೆ ಆಗ್ಲೂ ಉತ್ತರ ಹೇಳಲಿಕ್ಕೆ ಬರ್ತೇನೆ. ಫೆಬ್ರವರಿ 29ಕ್ಕೆ ಜಾತಿ ಗಣತಿ ಅಂತ ಸಾರ್ವಜನಿಕವಾಗಿ ಚರ್ಚೆಯಲ್ಲಿದ್ದು ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ವರದಿ. ಅದರೊಟ್ಟಿಗೆ ಆ ವರದಿ ದತ್ತಾಂಶ ಏನಿದೆ, ಡೇಟಾ ಸಂಗ್ರಹ ಮಾಡಿದ ಅದರ ಆಧಾರದ ಮೇಲೆ ನಾವು ನನ್ನ ಅಧ್ಯಕ್ಷತೆಯಲ್ಲಿದ್ದಂಥ ಆಯೋಗ ಸರ್ಕಾರಕ್ಕೆ ಒಂದು ವರದಿಯನ್ನು 29ನೇ ತಾರೀಕಿಗೆ ಕೊಟ್ಟಿದ್ದೇವೆ. ಆ ಒಂದು ದತ್ತಾಂಶವನ್ನು ಸಂಗ್ರಹ ಮಾಡಿದಂಥದ್ದು ಹಿಂದೆ ಮಾನ್ಯ ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದಾಗ. ಅದರಲ್ಲಿ ಕೇವಲ ಕಾಂತರಾಜ್ ಅವರು ಮಾಡಲಿಲ್ಲ, ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತೆ ಶಿಕ್ಷಕ ವರ್ಗದವರು ಎಲ್ಲ ದತ್ತಾಂಶವನ್ನ ಸಂಗ್ರಹ ಮಾಡಿದರು. ಅದನ್ನ ಸಂಗ್ರಹ ಮಾಡ್ಲಿಕ್ಕೆ ಹೋಗುವ ಮುಂಚೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ತರಬೇತಿಯನ್ನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆಗಿದೆ. ಅವರು ಹಳ್ಳಿಯಲ್ಲಿ ಹೋಗಿ ಪಟ್ಟಣ ಪ್ರದೇಶ ಎಲ್ಲ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಸಂಗ್ರಹವನ್ನು ಮಾಡಿದಂಥದ್ದು. ಅದರಲ್ಲಿ ಸುಮಾರು 1,30,33,000 ಶಿಕ್ಷಕರು ಮತ್ತೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಸೇರಿದರೆ 1,66,000 ಏನೋ ಅಧಿಕಾರಿಗಳು ಸೇರಿ ಶಿಕ್ಷಕರನ್ನು ಸೇರಿ ದತ್ತಾಂಶವನ್ನು ಸಂಗ್ರಹವನ್ನು ಮಾಡಿದಂಥದ್ದು. ಅದನ್ನ ಭಾರತ್ ಎಲೆಕ್ಟ್ರಾನಿಕ್ಸ್ನವರು ಸ್ಟೋರ್ ಮಾಡಿದಂಥದ್ದು. ಅದು ಸಂಪೂರ್ಣವಾಗಿ ಅವ್ರ ಹತ್ರ ಇತ್ತದು ದತ್ತಾಂಶ, ಬೇರೆ ಯಾರಿಗೆ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದರ ಬಗ್ಗೆ ಚರ್ಚೆಯನ್ನು ಕೇಳಿದೆ. ಕಾಂತರಾಜ್ ಅವರು ಮತ್ತೆ ಜಯಪ್ರಕಾಶ್ ಹೆಗ್ಡೆ ಅವರು ಮನೆ ಮನೆಗೆ ಹೋಗಿದಾರ ಅಂತ. ಕಾಂತರಾಜ್ ಮತ್ತೆ ಜಯಪ್ರಕಾಶ್ ಹೆಗ್ಡೆ ಅವರು ಆಯೋಗದ ಅಧ್ಯಕ್ಷರಷ್ಟೇ. ಸಂಗ್ರಹನ ಮಾಡಿದಂಥದ್ದು ಶಿಕ್ಷಕ ವರ್ಗದವರೇ ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳು ಅದಕ್ಕೆ ಸಹಕಾರ ಕೊಟ್ಟಂಥದ್ದು ಬಿಟ್ರೆ ಆಯೋಗದ ಅಧ್ಯಕ್ಷರ ಸದಸ್ಯರು ಇದನ್ನ ಸಂಗ್ರಹ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾವು ಆಯೋಗದವರು ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡಿದ್ದೇವೆ. ಬೇರೆ ಬೇರೆ ಜಾತಿಯ ಸಣ್ಣ ಪುಟ್ಟ ಜಾತಿಗಳ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಗುಣಮಟ್ಟವನ್ನ ಅಧ್ಯಯನ ಮಾಡ್ಲಿಕ್ಕೆ ಹೋಗಿದ್ದೇವೆ. ಆದರೆ ಈ ಒಂದು ಸಂಗ್ರಹವನ್ನು ಮಾಡಿದಂಥದ್ದು ತರಬೇತಿಯನ್ನ ನಂತರ ಶಿಕ್ಷಕರು ಅಧಿಕಾರಿಗಳು ಮಾಡಿದ್ರೆ ಅವರು ಹೋಗ್ಲೇ ಇಲ್ಲ ಅನ್ನುವಂಥ ಅಭಿಪ್ರಾಯ ಸರಿಯಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮತ್ತೆ ಅದನ್ನ ಯಾರು ನೋಡದೆ ಚರ್ಚೆಯನ್ನು ಮಾಡೋದು ಸರಿಯಲ್ಲ ಅನ್ನುವಂಥದ್ದು ನಂತರ. ಈಗ ಸರ್ಕಾರಕ್ಕೆ ನಾವು ಒಪ್ಪಿಸಿದ್ದೇವೆ. ಸರ್ಕಾರ ಅದನ್ನ ಸಚಿವ ಸಂಪುಟದ ಮುಂದೆ ಇಟ್ಟು ತೀರ್ಮಾನವನ್ನು ತಗೊಂಡ ಮೇಲೆ ಅದು ಸಾರ್ವಜನಿಕವಾಗಿ ಚರ್ಚೆಗೆ ಬರ್ಬೋದು, ಪಬ್ಲಿಕ್ ಡೊಮೇನಿಗೆ ಬರ್ತದೆ. ಅದು ಆಗ ಸರಿತಪ್ಪುಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ. ಈಗ ಒಟ್ಟಾರೆ ಅಂದು ಸರ್ವೆ ಮಾಡಿದಂಥದ್ದು 5,98,00,000 ಜನಸಂಖ್ಯೆಯದು ಬಂದಿದೆ. 1,30,30,00,000 ದಿಸ್ ವೇ ಆರ್ ದಟ್ ವೇ ಮನೆಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅದರಿಂದ ಈ ಒಂದು ಮಾಹಿತಿಯನ್ನು ತಮ್ಮ ಮುಖೇನ
ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೋಸ್ಕರ ನಾನು ತಮ್ಮ ಮುಂದೆ ಈ ವಿಷಯಗಳನ್ನು ಹೇಳ್ತಾ ಇದ್ದೇನೆ. ಒಂದು, ನಾವು ವರದಿಯಲ್ಲಿ ಸರ್ಕಾರಕ್ಕೆ ಈ ಅಧ್ಯಯನದ ಆಧಾರದ ಮೇಲೆ ಏನು ಸಲಹೆಗಳನ್ನು ಕೊಟ್ಟಿದ್ದೇವೆ, ಅದು ಸರ್ಕಾರ ಅದನ್ನು ಒಪ್ಪುವವರೆಗೆ ಅದು ನಾವು ಸಾರ್ವಜನಿಕವಾಗಿ ಹೇಳಲಿಕ್ಕಿಲ್ಲ. ಆಯೋಗದವರು ಅದು ಈಗಂತೂ ನಮ್ಮ ಅವಧಿ ಮುಗಿದಾದ್ದರಿಂದ ಅದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕಿಲ್ಲ. ಆದರೆ ಸಾರ್ವಜನಿಕರಿಗೆ ಇದನ್ನ ಏನೂ ಆಗಲಿಲ್ಲ ಅನ್ನುವ ಬಗ್ಗೆ ನಾನು ಕೆಲವು ಕಡೆಯಲ್ಲಿ ಹೋಗಿ ಕೇಳಿದಾಗ ಬಂದಿದ್ದಾರೆ. ಕೆಲವು ಶಿಕ್ಷಕರು ಹೇಳಿದ್ದಾರೆ, ನಾವೇ ಹೋಗಿದ್ದೇವೆ, ಬಿಸಿಲಲ್ಲೆಲ್ಲ ಹೋಗಿ ಕಲೆಕ್ಟ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಚರ್ಚೆಯಲ್ಲಿ ಏನಾದರೂ ಅವರಿಗೆ ಅನುಮಾನಗಳಿದ್ದರೆ ನಮ್ಮನ್ನು ಕರೆದು ಚರ್ಚೆಯನ್ನು ಮಾಡಬಹುದು, ಪ್ರಶ್ನೆಯನ್ನು ಮಾಡಬಹುದು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ನಮ್ಮ ವರದಿ ಏನಿದೆ, ದತ್ತಾಂಶದ ಮೇಲೆ ಏನು ವರದಿಯನ್ನು ಸಲಹೆಗೆ ಸರ್ಕಾರ ಕೊಟ್ಟಿದ್ದೇವೆ, ಅದನ್ನು ಮಾತ್ರ ನಮ್ಗೆ ಹೇಳಲಿಕ್ಕೆ ಬರೋದು. ಪ್ರಶ್ನೆ ಅದಕ್ಕೆ ನಾನು ಈಗ ತಮ್ಮ ಮುಖೇನ ಅವರಿಗೂ ತಿಳಿಸ್ಲಿಕ್ಕೆ ಇಚ್ಛೆಯನ್ನು ಪಡ್ತೀನಿ. ಒಂದು ಸಲ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಬಂದಾಗ ಸರ್ಕಾರ ಅದನ್ನ ಅವರ ಹತ್ರ ಸರ್ಕಾರದಲ್ಲಿ ಚರ್ಚೆಯನ್ನು ಮಾಡಿ ನೋಡ್ಲಿ. ಅವರು ಒಂದು ವೇಳೆ ತಪ್ಪುಗಳಿದ್ರೆ ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಜನಸಂಖ್ಯೆ ಸಂಗ್ರಹ ಎಷ್ಟು ಅಲ್ಲಿ ಸಂಗ್ರಹ ಮಾಡುವಾಗ ಸಮೀಕ್ಷೆಯ ಫಾರ್ಮೆಟ್ ನಲ್ಲಿ 54 ಕ್ವೆರೀಸ್ ಇತ್ತು. ಇಡೀ ಕುಟುಂಬದ ಪ್ರತಿಯೊಂದು ಅಂಶವನ್ನ ಸಂಗ್ರಹ ಮಾಡಿದರೆ ಅದರಲ್ಲಿ ಒಂದು ಅಂಶ ಜಾತಿ. ಅದರಿಂದ ಸರ್ಕಾರಕ್ಕೂ ಸಹ ಏನು ಈ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡಿದರೆ, ಅವರದ್ದು ಸಾಮಾಜಿಕ ಪರಿಸ್ಥಿತಿ ಆಗಿದೆ, ಶೈಕ್ಷಣಿಕ ಗುಣಮಟ್ಟ ಆಗಿದೆ, ಅವರ ಮನೆಯಲ್ಲಿ ಯಾರ್ಯಾರು ಯಾವ್ಯಾವ ಉದ್ಯೋಗದಲ್ಲಿದ್ದಾರೆ, ಇಂಥ ಎಲ್ಲ ಮಾಹಿತಿ ಸಂಗ್ರಹದಿಂದ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಸೌಲಭ್ಯವನ್ನು ಕೊಡ್ಲಿಕ್ಕೆ ಸಹ ಸಹಾಯ ಆಗ್ತದೆ. ಅದನ್ನ ಯಾರು ಸಹ ಇದರ ಬಗ್ಗೆ ವೈಯಕ್ತಿಕವಾಗಿ ಯಾರ ಹೆಸರು ಹೇಳುವಂಥದ್ದು ಸೂಕ್ತ ಅಲ್ಲ ಅಂತ ಕಾಣ್ತದೆ. ಯಾರು ಬೇಕಾದ್ರೂ ಇದರ ಬಗ್ಗೆ ಮಾಹಿತಿಯನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ ಅಲ್ವಾ. ಅದನ್ನು ನೋಡದೆ ಚರ್ಚೆ ಮಾಡೋದು ಸರಿಯಲ್ಲ ಅಂತ. ಸೈಂಟಿಫಿಕ್ ಆಗಿಲ್ಲ ಅಂತ ಹೇಳ್ಬೇಕಾದ್ರೆ ನೋಡಿರ್ಬೇಕಲ್ವಾ. ಅದನ್ನ ಕಾಂತರಾಜ್ ಅವರ ಅವಧಿಯಲ್ಲಿ ಅವರು ಒಂದು ವರದಿಯನ್ನ ತಯಾರು ಮಾಡಿದರು. ಅದನ್ನು ಅವರು ಸರ್ಕಾರಕ್ಕೆ ಒಪ್ಪಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಆ ದಿವಸ ಅವರನ್ನ ಆಯೋಗವನ್ನು ಬರ್ಖಾಸ್ತು ಮಾಡಿದರು. ಅವ್ರಿಗೆ ಕೊಡ್ಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ. ಅದಾದ ನಂತರ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆ ಆಯಿತು. ನಾವು ಸರ್ಕಾರಕ್ಕೆ ಪತ್ರವನ್ನು ಬರೀತು. ಇದನ್ನ ಏನ್ ಮಾಡಬೇಕು, ಸರ್ಕಾರಕ್ಕೆ ಒಪ್ಸುದಾ ಅಥವಾ ಪ್ರತ್ಯೇಕ, ಯಾಕಂದ್ರೆ ಅಲ್ಲಿ ಒಂದು ಸಮಸ್ಯೆ ಇದ್ದದಂದ್ರೆ ಮೆಂಬರ್ ಸೆಕ್ರೆಟರಿ ಸೈನ್ ಮಾಡಿರ್ಲಿಲ್ಲ ಅನ್ನುವಂಥದ್ದು ಒಂದು ಚರ್ಚೆ ಇತ್ತು. ಏನ್ ಮಾಡಬೇಕು ಅಂತ ಹಿಂದಿನ ಸರ್ಕಾರಕ್ಕೂ ಬರೆದಿತ್ತು, ಅವರು ಉತ್ತರವನ್ನು ಬರಲಿಲ್ಲ. ನಂತರ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರಿಗೆ ಬರೀತು. ಅವರು ನಮಗೆ ಆ ದತ್ತಾಂಶದ ಆಧಾರದ ಮೇಲೆ ಒಂದು ಅಧ್ಯಯನ ವರದಿಯನ್ನು ಕೊಡಿ ಅಂತ ನಮಗೆ ಬರೆದಿದ್ದರಿಂದ ನಾವು ಅಧ್ಯಯನ ಮಾಡಿ ಆ ವರದಿಯನ್ನು ಕೊಟ್ಟಿದ್ದೇವೆ. ನಾವು ದತ್ತಾಂಶದ ಆಧಾರದ ಮೇಲೆ ವರದಿಯನ್ನು ಕೊಟ್ಟಂಥದ್ದು. ದತ್ತಾಂಶವನ್ನು ಶಿಕ್ಷಕರು ಮತ್ತೆ ಅಧಿಕಾರಿಗಳು ಸಂಗ್ರಹ ಮಾಡಿದ್ದು. ಅವರು ಅಧ್ಯಕ್ಷರಾಗಿದ್ದರು. ಹೌದು, ವರದಿಯನ್ನು ಕೊಟ್ಟಿದ್ದೇವೆ. ಹೌದು, ಮಾಡಿದ್ದೇವೆ. ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ, ಯಾಕಂದ್ರೆ ಸರ್ಕಾರ ತೀರ್ಮಾನ ತಗೊಂಡ ಮೇಲೆ ಹೇಳ್ಬೋದು. ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ. ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ ವರದಿಯನ್ನು, ಸರ್ಕಾರ ತೀರ್ಮಾನ ತಗೊಳ್ಬೇಕು. ನಾವು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಮೊನ್ನೆ ದಿವಸ ಬೆಂಗಳೂರಿನಲ್ಲಿ ನಾವು ಸರ್ಕಾರಕ್ಕೆ ಕೊಟ್ಟ ದಿವಸ ಸರ್ಕಾರದ ಮಾಧ್ಯಮದ ಮಿತ್ರರು ಮುಖ್ಯಮಂತ್ರಿಗಳ ಕೇಳುವಾಗ ನಾನು ಅಲ್ಲೇ ಇದ್ದೆ.
ಮುಂದಿನ ಸಚಿವ ಸಂಪುಟಕ್ಕೆ ಇಡ್ತೇನೆ ಅಂತ ಹೇಳಿದ್ದಾರೆ. ಅಲ್ಲಿ ಚರ್ಚೆ ಮಾಡಿದ ನಂತರ ಅದನ್ನ ತೀರ್ಮಾನ ತಗೊಳ್ತಾರೆ. ಯಾವುದು ಅದಕ್ಕೋಸ್ಕರ ನಾವು ಹೇಳಲಿಕ್ಕಿಲ್ಲ ಅಂತ ಹೇಳಿದ್ದು. ಯಾವುದು ಅದು 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 ಸರಿಯ ತಪ್ಪು ಅನ್ನುವಂಥದ್ದು ಅದು ಹೊರಗೆ ಬರ್ತದಲ್ಲ, ಸರ್ಕಾರ ಬಿಡುಗಡೆ ಮಾಡಿ ಆಗ ಸರಿಯ ತಪ್ಪು ಅಂತ ಗೊತ್ತಾಗ್ತದೆ. ಅದು ಸೋರಿಕೆ ಅಂತ ನಾನು, ಯಾಕಂದ್ರೆ ಆ ವರದಿ ಹೊರಗೆ ಬರದೆ ನಿಮ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅದು ಬಂದದ್ದು ಪತ್ರಿಕೆಯಲ್ಲಿ ಬಂದದ್ದು ಸರಿ ಅಂತ ಹೇಗೆ ಗೊತ್ತಿದೆ? ಸರಿ ತಪ್ಪುಗಳ ಹೇಳಬೇಕಾದ್ರೆ ಸರ್ಕಾರ ಬಿಡುಗಡೆ ಮಾಡಬೇಕಾಗ್ತದೆ. ಒಫಿಷಿಯಲ್ ರೆಕಾರ್ಡ್ ಬಿಡುಗಡೆ ಮಾಡಿದಾಗ ಮಾತ್ರ ಅದು ಸರಿಯಾ ತಪ್ಪ ಅಂತ ಗೊತ್ತು. ಕೆಲವರು ಪ್ರಶ್ನೆಯನ್ನು ವಾಟ್ಸಪ್ನಲ್ಲೆಲ್ಲ ಹಾಕಿದ್ದಾರೆ, ನಮ್ಮ ಸಮಾಜಕ್ಕೆ ನಮ್ಮದು ಸೇರಿ ಏನು ಕೊಡ್ಲಿಲ್ಲ ಅಂತ ಹೇಳಿ ಹಾಕಿದ್ದಂತ ನೋಡಿದೆ. ಪ್ರಾಯಶಃ ಅವರು ಅದರ ಬಗ್ಗೆ ಚರ್ಚೆಯನ್ನು ಮಾಡ್ಲಿಕ್ಕೆ ಬರಲಿಲ್ಲ, ಸೇರಿಸಿ ಅಂತ ಮನವಿಯನ್ನು ಕೊಡ್ಲಿಕ್ಕೆ ಬರಲಿಲ್ಲ. ಆದರೆ ಕೇವಲ ಮಾಧ್ಯಮ ಸೋಷಿಯಲ್ ಮೀಡಿಯಾದ ಮುಖಾಂತರ ಟೀಕೆಯನ್ನು ಮಾಡುವಂಥದ್ದು ಸ್ವಲ್ಪ ಇದು ಹೊರಗೆ ಬರುವವರೆಗೆ ನಿಲ್ಲಿಸಬೇಕು ಅಂತ ನನ್ನ ಕೋರಿಕೆ. ಹೇಗಾಗ್ತದೆ? ವಾಸ್ತವಾಂಶನ ಈಗ ಸರ್ಕಾರ ಒಪ್ಪಿದ್ರೆ ಬಿಡುಗಡೆ ಆಗ್ತದೆ, ಇಲ್ಲದೆ ಇದ್ರೆ ಒಂದು ಲೋಕಸಭೆ ನಂತರ ಗೊತ್ತಿಲ್ಲ ನನಗೆ ಏನ್ ಮಾಡ್ತಾರೆ. ಸಚಿವ ಸಂಪುಟದಲ್ಲಿ ತೀರ್ಮಾನ, ಯಾಕಂದ್ರೆ ಎಲ್ಲ ಮಂತ್ರಿಗಳು ಇರ್ತಾರಲ್ಲ ಚರ್ಚೆ ಮಾಡ್ಲಿಕ್ಕೆ, ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ ಅವರು. ಸಾವಿರದ 300-350 ಜಾತಿ ಇದೆ ರಾಜ್ಯದಲ್ಲಿ, ಬಂದದ್ದು ಯಾವುದು 3-4 ಮಾತ್ರ ಬಂದಿದೆ ಅಲ್ವಾ? ಅದು ಸತ್ಯ ಅಂತ ಹೇಗೆ ಗೊತ್ತಿದೆ? ಎಲ್ಲವನ್ನ ಹಾಕಿದ್ರೆ ನಾನು ಒಪ್ತಾ ಇದ್ದೆ, ಯಾವ ಜಾತಿದು ಎಷ್ಟೆಷ್ಟು ಸಂಖ್ಯೆ ಇದೆ ಅಂತ. ಈಗ ಗೊಂದಲ ಸೃಷ್ಟಿಯಾಗುದೇನೆಂದ್ರೆ ಅವ್ರದ್ದು ಬಂದಿದೆ ಮಾಧ್ಯಮದಲ್ಲಿ, ನಮ್ದು ಬರ್ಲಿಲ್ಲ ಅಂತ. ಅದರಿಂದ ಯಾವುದಾದ್ರೂ ಹೊರಗೆ ಬರಬೇಕಾದ್ರೆ 100% ಲಿಸ್ಟ್ ಹೊರಗೆ ಬಂದಾಗ ಮಾತ್ರ ಸತ್ಯಾಂಶ ಗೊತ್ತಾಗ್ತದೆ. ಅದರಲ್ಲಿ ಹೇಗೆ ಆಗ್ತದೆ ಅಂದರೆ, ಕೆಲವು ಜಾತಿಗಳು ಹಿಂದಿನ ಪಟ್ಟಿಯಲ್ಲಿ ಇದ್ದಂಥದ್ದು, ಕೆಲವರು ಮನವಿಯನ್ನು ಕೊಟ್ಟಂಥದ್ದು, ಕೆಲವನ್ನ ಗುರುತಿಸಿದಂಥದ್ದು, ಅವರಿಗೆ ಕೋಡ್ ನಂಬರ್ ಅನ್ನು ಕೊಟ್ಟಿದ್ದಾರೆ. ಅದನ್ನ ಕೆಲವು ಜಾತಿದು ಕೋಡ್ ನಂಬರು ಇಲ್ಲ, ಅವರದು ಸಿಕ್ಕಿದೆ, ಅದನ್ನ ಕೆಲವರಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ಎಲ್ಲಾದ್ರೂ ಕೂತಿರ್ತಾರೆ ತಾತ್ಕಾಲಿಕವಾಗಿ. ಅವರದ್ದು ಒಂದೊಂದು ಜಾತಿದು 2, 3, 4 ಅಂತ ಇದೆ. ಅದನ್ನು ಮುಂದೆ ಸರ್ಕಾರ ತೀರ್ಮಾನ ತಗೊಳ್ಬೇಕಾಗ್ತದೆ ಏನಂತ. ನಾವು ಮಾಡುವಾಗ ಯಾವುದು ಜಾತಿಗಳಿಗೆ ಕೆಲವು ಎಲ್ಲ ಟೋಟಲ್ ಆಗಿ ಒಂದು ಇಂಡಿಕೇಟರ್ಸ್ ಅನ್ನ, ಒಂದು ಕಡೆಯಲ್ಲಿ ಅವರ ಮನೆಯ ಪರಿಸ್ಥಿತಿ, ಲಿವಿಂಗ್ ಕಂಡೀಷನ್, ಅವರ ಎಜುಕೇಶನ್, ಇದನ್ನೆಲ್ಲ ನೋಡಿ ಇಂಡಿಕೇಟರ್ಸ್ ಕೊಟ್ಟು ಅದಕ್ಕೆ ವೇಟೇಜ್ ಅನ್ನು ಕೊಡ್ತೇವೆ. ಕೆಲವರು ಟೀಕೆ ಮಾಡುವಾಗ ಸುಮ್ಮನೆ ಕೂತ್ಕೊಂಡು ಬರೆದಿದ್ದಾರೆ ಅನ್ನುವಂಥದ್ದು ಬೇಡ, ಅದಕ್ಕೆ ನಾವು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡಿತ್ತು ಸೋಷಿಯಾಲಜಿಸ್ಟ್. ನಾವು ಐಸಾಕ್ನವರು ಬೇರೆ ಬೇರೆಯಿಂದ ಕಡೆಯಿಂದ ನಾವು ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡಿ, ಅವ್ರ ಎಕ್ಸ್ಪರ್ಟ್ಸು ನಮ್ಮೊಟ್ಟಿಗೆ ಕೂತು ಇಂಡಿಕೇಟರ್ಸ್ ಅನ್ನ ಇದನ್ನ ಮಾನದಂಡವನ್ನು ಇಟ್ಕೊಳ್ಬೇಕು ಅಂತ ಇಂಡಿಕೇಟರ್ಸ್ ಅನ್ನು ಕೊಟ್ಟು, ಅದಕ್ಕೆ ವೆಯ್ಟೇಜ್ ಅನ್ನು ಕೊಟ್ಟು, ಅದರಲ್ಲಿ ಯಾರು ಯಾವ ಪ್ರವರ್ಗಕ್ಕೆ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಸಹ ಚರ್ಚೆಯಾಗಿ ಅದು ಮಾನದಂಡದ ಪ್ರಕಾರ ಹಾಕ್ಬೇಕಾಗ್ತದೆ. ಬಿಟ್ರೆ ನಾವು ಖುಷಿ ಬಂದಾಗೆ ಅದನ್ನು ಅಲ್ಲಿಗೆ ಒಂದೊಂದು ಜಾತಿಯನ್ನು ಇಂಥ ಕಡೆಗೆ ಸೇರಿಸ್ಬೇಕು ಅಂತ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಟ್ಸ್ ಎ ಲೆಂತಿ ಪ್ರೋಸೆಸ್. ಖಂಡಿತ ತೃಪ್ತಿ ಇದೆ. ಇಲ್ಲ ಇಲ್ಲ ಇಲ್ಲ, ನಾವು ಅದಕ್ಕೆ 2 ಬಾರಿ ಅವಕಾಶವನ್ನು ಕೇಳಿ ಸರ್ಕಾರ ಕೊಟ್ಟಿದೆ. ಆದ್ರಿಂದ ನಮಗೆ ಎಷ್ಟು ಅವಕಾಶ ಬೇಕಿತ್ತು ಅಷ್ಟು ಅವಕಾಶ ಸರ್ಕಾರ ನಮ್ಗೆ ಕೊಟ್ಟಿದೆ. ಹಾಗೆ ಮಾಡಿದ್ದೇವೆ ನಾವು. ಎಲ್ಲ ವರ್ಗಕ್ಕೂ ನ್ಯಾಯ ಸಿಕ್ಕಿದೆ ಅಂತ
ತೃಪ್ತಿ ಇದೆ. ಅದನ್ನ ಬಿಡುಗಡೆ ಆದ ನಂತರ ಅವ್ರು ಅದನ್ನು ನೋಡಿ ಚರ್ಚೆ ಆಗ ಆಗ್ಲೂ ಉತ್ತರ ಹೇಳಲಿಕ್ಕೆ ಬರ್ತೇನೆ ನಾನು.